ವೆಲ್ಕಮ್ ಟು ಅಕ್ಷತಾ ಎಕ್ಸ್ಪ್ಲೋರ್ಸ್. ನಮ್ಮ ಬೆಂಗಳೂರಲ್ಲಿ ಸಂಡೇ ಆದರೆ ಏನಾಗುತ್ತೋ ಗೊತ್ತಿಲ್ಲ, ಬೆಳಗ್ಗೆ ಕರೆಂಟ್ ಹೋಯ್ತು. ಸರಿ, ಇನ್ನೇನು ಮಾಡೋದಂತ ನಾವು ಹೊರಟ್ವಿ ವೆಟರ್ನರಿ ಕಾಲೇಜಲ್ಲಿ ನಡೀತಾ ಇರೋ ಮತ್ಸ್ಯ ಮೇಳಗೆ. ರೀಸೆಂಟಾಗಿ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಮೇಳಗಳು ನಡೀತಾ ಇದೆ. ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆ, ಮತ್ತು JKVK ಅಲ್ಲಿ ಕೃಷಿ ಮೇಳ, ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ, ಮತ್ತು ಈಗ ಇಲ್ಲಿ ಮತ್ಸ್ಯ ಮೇಳ. ಬೆಂಗಳೂರಲ್ಲಿದ್ದು ಎಲ್ಲೋಗಬೇಕು ಅಂತ ಅಂದ್ಕೊಂಡಿದ್ದವರು ಈ ಮೇಳಗಳಿಗೆಲ್ಲ ಹೋಗಿದರೆ ಅವ್ರಿಗೆ ಚೆನ್ನಾಗಿ ಟೈಮ್ ಪಾಸ್ ಆಗಿರುತ್ತೆ. ಓಕೆ, ಬಂದ್ವಿ ನೋಡಿ ನಾವು ಈಗ ಮತ್ಸ್ಯ ಮೇಳಗೆ. ತುಂಬಾ ಏನು ನಡೆಯೋದಿರಲ್ಲ ಅಂತ ಅನ್ಕೋತೀನಿ. JKVK ಅಲ್ಲಿ ಕೃಷಿ ಮೇಳ ನಡೆದಾಗ ಅಲ್ಲಿ ಬಸ್ಸಲ್ಲಿ ಒಳಗಡೆ ಹೋಗಬೇಕಿತ್ತು, ಇಫ್ ನಾಟ್ ಪ್ರೈವೇಟ್ ವೆಹಿಕಲ್. ಬಟ್ ಇಲ್ಲಿ ಆ ಥರ ಏನಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವಿಲ್ಲಿ ಬೆಳಿಗ್ಗೆ ಬಂದಿರೋದ್ರಿಂದ ತುಂಬ ಜನ ಇಲ್ಲ. ನಾವು ಅದೇನಾದರೂ ಮಧ್ಯಾಹ್ನ ಅಥವಾ ಈವ್ನಿಂಗ್ ಟೈಮ್ ಬಂದಿದ್ರೆ ತುಂಬ ಜನ ಇರೋರು. ಹೀಗಿದೆ ನೋಡಿ ನಮ್ಮ ಮತ್ಸ್ಯ ಮೇಳ ಎಂಟ್ರೆನ್ಸ್. ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮಗೆ ಫನ್ ವರ್ಲ್ಡಲ್ಲಿರೋ ಅಕ್ವೇರಿಯಂ ಪ್ಯಾರಡೈಸ್ ಬಗ್ಗೆ ಗೊತ್ತಿದ್ರೆ ಅದೇ ರೀತಿ ಇಲ್ಲಿ ಮಿನಿ ಅಕ್ವೇರಿಯಂ ಪ್ಯಾರಡೈಸ್ ಕ್ರಿಯೇಟ್ ಮಾಡಿದ್ದಾರೆ. ಬಣ್ಣ ಬಣ್ಣದ ಮೀನುಗಳಿವೆ, ನೀರಿನೊಳಗಡೆ ಟನಲ್ನಲ್ಲಿರುವ ಫೀಲ್ ಇದೆ, ಚೆನ್ನಾಗಿದೆ. ಲೆಟ್ ಸಿ ವಾಟ್ಸ್ ದೇರ್ ಮೋರ್. ಬನ್ನಿ. ವಿಧವಾದ ಮೀನುಗಳಿವೆ, ಅಕ್ವೇರಿಯಮ್ಸ್ ಫಾರ್ ಸೇಲ್ ಅಂತೆ. ನೋಡಿ, ಅಲ್ಲ ಈ ಫಿಶ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೆ? ಬ್ರೋ, ಸ್ಮೈಲ್ ಮಾಡು ಸ್ವಲ್ಪ. ಲೈಫಲ್ಲಿ ಸ್ಮೈಲ್ ಮಾಡಬೇಕು. ಓಕೆ ಗೈಸ್, ಸೊ ದಿಸ್ ಇಸ್ ಕಾಲ್ಡ್ ಅರೋವಾನಾ ಫಿಶ್. ಈ ಫಿಶ್ನ ನಾನು ಕಾರ್ಟೂನಲ್ಲಿ ನೋಡಿದ್ದೀನಿ. ನೀವು ಫೈಂಡಿಂಗ್ ನೀಮೋ ಕಾರ್ಟೂನ್ ಮೂವಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅದೇ ಆ ಚಿಕ್ಕ ಮಗು ಕಿರಿಚ್ಕೊಳ್ತಾ ಇತ್ತು. ಓ, ಇಲ್ಲಿ ನೋಡಿ ನೀರು ಚೆಲ್ಲೋಗ್ತಿದೆ. ಅಲ್ಲ, ಇಲ್ಲೊಂದು ಕ್ರ್ಯಾಬ್ ಇದೆ ಅಂತ ನೋಡ್ತಿದ್ರೆ ಆ ಅಂಕಲ್ ತಗೊಂಡು ನನ್ನ ಕೈಗೆ ಕೊಟ್ಬಿಟ್ರು ಆ ಕ್ರ್ಯಾಬ್ನ. ಓಕೆ, ಚೆನ್ನಾಗಿತ್ತು, ಕಲ್ ಥರ ಇತ್ತು. ದೌಡೆ ಒನ್ ಸೈಡ್ ಇನ್ ದೌಡೆ ಡಾಲ್ಫಿನ್ ದಷ್ಟಿರುತ್ತೆ ಅಂದರೆ ಇದು ಹಾರ್ಟು, ಡಾಲ್ಫಿನ್ ಹಾರ್ಟು. ಅದು ಕೂಡ 4 ಚೇಂಬರ್ಸ್ ಮನುಷ್ಯನ ಥರನೇ 4 ಚೇಂಬರ್ಸ್. ನೋಡಿ, ಟರ್ಟಲ್ ಸ್ಕೆಲಿಟನ್. ಇಂಜಿನಿಯರಿಂಗ್ ಸ್ಟೂಡೆಂಟಾಗಿ ಏನಾದರೂ ಪ್ರಾಜೆಕ್ಟ್ ಐಡಿಯಾ ಸಿಗುತ್ತಾ ಅಂತ ನೋಡಿದೆ ಅಷ್ಟೇ. ಮೀನು ಪ್ರಿಯರಿಗೆ ಇಲ್ಲಿದೆ ಫಿಶ್ ಸ್ಟಾಲ್ಸ್. ಬಟ್ ನನಗೇನು ಯೂಸ್ ಆಗಲ್ಲ, ನಾನೇನು ನಾನ್ ವೆಜ್ ತಿನ್ನಲ್ಲ. ನೋಡೋದ್ರಲ್ಲಿ ಏನಿದೆ, ಬನ್ನಿ ನೋಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಮೀನನ್ನು ಸೇವಿಸುವುದೆಂದರೆ ಆರೋಗ್ಯಕರ ಮತ್ತು ಸುಸ್ಥಿರ ಭವಿಷ್ಯವನ್ನು ಆಯ್ಕೆ ಮಾಡಿದಂತೆ. ಸಾರಿ, ವಿ ಆರ್ ವೆಜಿಟೇರಿಯನ್ಸ್. ಸೊ ನೋಡಿದ್ರಲ್ಲ, ಇದಾಗಿತ್ತು ಮತ್ಸ್ಯ ಮೇಳ. ಅಕ್ವೇರಿಯಂ ಟನಲ್, ಬಣ್ಣದ ಮೀನುಗಳು, ಮತ್ತು ಫಿಶಸ್ ವಿತ್ ಡಿಫ್ರೆಂಟ್ ಎಮೋಷನ್ಸ್ ಆಲ್ಸೋ. ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ತಿಳ್ಕೊಳ್ಳೋ ಅವಕಾಶ ಸಿಕ್ತು. ಮತ್ತು ಮೀನು ಪ್ರಿಯರಿಗೆ ಒಳ್ಳೆ ಮೀನಿನ ಊಟ ಕೂಡ. ಇದೆಲ್ಲ ನೋಡಿ ನನಗೆ ಖುಷಿ ಆಯಿತು. ನಿಮಗೂ ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.